ಅವ್ರಿಬ್ರು ಆ ಮೂವಿ ಮುಗಿಯೋವರೆಗೂ ಕೂತಿದ್ದು ನಂತರ ಹೋಟೆಲಿಗೆ ವಾಪಸ್ ಬಂದ್ರು. ಆಯ್ರಾಗೆ ನಾಳೆ ಅವಳ ಶರು ಅತ್ತೆ ಆಪರೇಷನ್ ಇತ್ತು. ಆಪರೇಷನ್ ತುಂಬಾ ಕ್ರಿಟಿಕಲ್ ಆಗಿದ್ರಿಂದ ಏನಿಲ್ಲ ಅಂದ್ರೂ 7 hours ಬೇಕಾಗಿತ್ತು. ಸೊ ಅವಳು ಮತ್ತೆ ನಿದ್ದೆ ಮಾಡ್ಬೇಕು ಅಂದ್ಕೊಂಡ್ಲು. ಸಿಹಿ, ನಾನ್ ಮಲಗ್ತೀನಿ ಕಂದ, ನಿನ್ ಗೇಮ್ಸ್ ಆಡ್ಕೋ ಅಂತ ಹೇಳಿ ಅವಳು ಬೆಡ್ ಕಡೆ ನಡೆದ್ಲು. ಆಯ್ರಾ ಮಲ್ಗಿದ್ದನ್ನ ಕನ್ಫರ್ಮ್ ಮಾಡ್ಕೊಂಡು ರೋಹನ್ ಸೈಲೆಂಟಾಗಿ ಫೋನ್ ತೆಗ್ದ. ಅವ್ರ ಮೊದಲನೇ ಪ್ಲಾನ್ ಫ್ಲಾಪ್ ಆಗಿತ್ತು. ಡಲ್ ಫೇಸ್ ಮಾಡ್ಕೊಂಡು ಅವನ್ ಸಿಹಿ ನಂಬರ್ಗೆ ಮೆಸೇಜ್ ಟೈಪ್ ಮಾಡ್ದ. ಅಲ್ಲಿ ಸಿಚುವೇಶನ್ ಹೇಗಿದೆ, ಡ್ಯಾಡಿ ಏನಾದ್ರೂ ಕೋಪ ಮಾಡ್ಕೊಂಡಿದಾರಾ ಅಂತ ಅವನ್ ಕೇಳ್ದ. ಪ್ರೆಸಿಡೆನ್ಷಿಯಲ್ ಸೂಟ್ 402ದಲ್ಲಿ ಸಿದ್ಧಾರ್ಥ್ ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ ನಡೀತಾ ಕೋಪದಿಂದ ಕುದಿತಿದ್ದ. ಪ್ರೀತು ಮತ್ತೆ ಸಿಹಿ ಸೈಲೆಂಟಾಗಿ ಅವನ್ನ ನೋಡ್ತಾ ನಿಂತ್ಕೊಂಡಿದ್ರು. ರೋಹನ್, ಇನ್ಯಾವತ್ತು ನೀನು ಆ ಲೇಡಿನ ಮೀಟ್ ಮಾಡೋ ಹಾಗಿಲ್ಲ. ಅವಳ ಹತ್ರ ಮಾತಾಡೋದಾಗ್ಲಿ ಅವಳು ನೋಡೋಕೆ ಅಂತ ಆಚೆ ಹೋಗಿ ನಿಂತ್ಕೊಳ್ಳೋದಾಗ್ಲಿ ಮಾಡ್ಬೇಡ. ಇದ್ ನನ್ ಸ್ಟ್ರಿಕ್ಟ್ ಆರ್ಡರ್ ಅಂತ ಹೇಳ್ದ ಸಿದ್ಧಾರ್ಥ್. ಸಿಹಿ ಅವಳ ಕಣ್ಣನ್ನ ದೊಡ್ಡದಾಗಿ ಓಪನ್ ಮಾಡಿದ್ಲು. ಯಾಕ್ ಡ್ಯಾಡಿ ಅಂತ ಕೇಳಿದ್ಲು. ಪ್ರೀತಮ್ ಸಿಹಿ ಮಾತಿಗೆ ರಿಪ್ಲೈ ಮಾಡ್ದ. ಯಾಕಂದ್ರೆ ಆ ಲೇಡಿ ಸರಿ ಇಲ್ಲ ಕಣೋ. ಅವಳ ಅತ್ತೆಗೆ ತುಂಬಾ ಹುಷಾರಿಲ್ವಂತೆ. ಆದ್ರೆ ಆಯ್ರಾ ಅದ್ಕೂ ತನ್ಗೂ ಸಂಬಂಧನೇ ಇಲ್ಲ ಅನ್ನೋ ಹಾಗೆ ಆರಾಮಾಗಿ ಮಲ್ಗಿ ನಿದ್ದೆ ಮಾಡ್ತಾಳೆ. ಅಷ್ಟೇ ಅಲ್ಲ, ಇಂಥ ಟೈಮಲ್ಲೂ ಮೂವಿ ನೋಡಕ್ ಹೋಗ್ತಾಳಂದ್ರೆ ಅವಳ ಮನ್ಸು ಇನ್ನೆಷ್ಟ್ ಕೆಟ್ಟದಾಗಿರುತ್ತೆ ರೋಹನ್. ಅವಳಿಗೆ ಯಾವ್ದೇ ಫೀಲಿಂಗ್ಸ್ ಇಲ್ಲ. ನೀನ್ ಅವಳನ್ನ ಮಮ್ಮಿ ಅಂತ ಹೇಳ್ಕೊಂಡು ಹೋದ್ರೆ ನಿನ್ ಎತ್ತಿ ಬಿಸಾಡಿದ್ರೂ ಆಶ್ಚರ್ಯ ಇಲ್ಲ. ನೋ, ಮಮ್ಮಿ ತುಂಬಾ ಒಳ್ಳೆಯವಳು, ಅವಳು ಯಾರನ್ನೂ ನೆಗ್ಲೆಕ್ಟ್ ಮಾಡೋದಿಲ್ಲ ಅಂತ ಹೇಳಿ ಸಿಹಿ ಚಿಕ್ಕ ಮುಖ ಮಾಡ್ಕೊಂಡ್ಲು. ಸಿದ್ಧಾರ್ಥ್ ಮುಖ ಮತ್ತಷ್ಟು ಬಿಗಿ ಆಯ್ತು. ರೋಹನ್ ಆ ಆಯ್ರಾನ ಮಮ್ಮಿ ಅಂತ ಕರೀತಿರೋದ್ ನೋಡಿ ಅವನಿಗೆ ಟೆನ್ಷನ್ ಆಯ್ತು. ಆ ಆಯ್ರಾ ತನ್ ಮಗನ್ ತಲೆ ಕೆಡ್ಸಿದಾಳೆ ಅಂತ ಅವನಿಗೆ ಕನ್ಫರ್ಮ್ ಆಯ್ತು. ಇವತ್ತಿನ ದಿನ ಅವನ್ ಮಗನ್ ಜೊತೆ ಖುಷಿಯಾಗಿ ಕಳಿಬೇಕು ಅಂತ ಅಂದ್ಕೊಂಡಿದ್ದ. ಆದ್ರೆ ಆಯ್ರಾ ಇಂದಾಗಿ ಅವನ್ ಮೂಡ್ ಫುಲ್ ಹಾಳಾಗಿತ್ತು. ಅಷ್ಟ್ರಲ್ಲಿ ಸೆಕ್ರೆಟರಿ ಡೋರ್ ತಳ್ಕೊಂಡು ಗಡಿಬಿಡಿಯಿಂದ ಒಳಗಡೆ ಬಂದ. ಸರ್, ಡಾಕ್ಟರ್ ಸಂಯುಕ್ತ ಅವರು ನಾಳೆ ಆಪರೇಷನ್ಗೆ ಅಂತ ಹಾಸ್ಪಿಟಲ್ಗೆ ಬರ್ತಿದಾರಂತೆ. ನಾವ್ ಹೇಗಾದ್ರೂ ಅವರನ್ನ ಅಲ್ಲೇ ಮೀಟ್ ಮಾಡಿ ಮಾತಾಡ್ಬೇಕು ಅಂದ. ಓ, ನಾನ್ ಪರ್ಸನಲ್ ಆಗಿ ಅವ್ರನ್ನ ಮೀಟ್ ಆಗ್ತೀನಿ. ಅಲ್ದೆ ಅವ್ರು ಯಾಕೆ ನಮ್ ಹೋಟೆಲ್ಗೆ ಬಂದಿದ್ರು ಅನ್ನೋದು ನಂಗೆ ತಿಳ್ಕೋಬೇಕು. ವಿಷಯನ ಇನ್ನಷ್ಟು ಕಾಂಪ್ಲಿಕೇಟ್ ಮಾಡೋದು ನಂಗಿಷ್ಟ ಆಗಲ್ಲ ಅಂತ ಹೇಳ್ದ ಸಿದ್ಧಾರ್ಥ್. ಮಾರನೇ ದಿನ ಬೆಳಗ್ಗೆ ಆಯ್ರಾ ಹಾಸ್ಪಿಟಲಿಗೆ ಬಂದ್ಲು. ಅವಳ ಜೀವನದಲ್ಲಿ ಇವತ್ತಿನ ದಿನ ತುಂಬಾ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದ್ರೆ ಅವಳ ತಾಯಿಗೆ ಸಮವಾಗಿದ್ದ ಅತ್ತೆ ಆಪರೇಷನ್ ಸ್ವತಃ ಅವಳೇ ಮಾಡ್ಬೇಕಿತ್ತು. ಆಸ್ಪತ್ರೆ ತಲುಪಿದ್ದೆ ಆಯ್ರಾ ನೇರವಾಗಿ ಡಾಕ್ಟರ್ ಶ್ರೀರಾಮ್ ಅವ್ರ ಚೇಂಬರಿಗೆ ಹೋದ್ಲು. ಅವ್ರ ಜೊತೆ ತುಂಬಾ ಟೈಮ್ ಏನೋ ರಹಸ್ಯವಾಗಿ ಮಾತಾಡಿದ ಆಯ್ರಾ ನಂತರ ಅವ್ರ ಚೇಂಬರಿಂದ ಆಚೆ ಬಂದ್ಲು. ಅವಳು ಮೊದ್ಲು ಶರು ಅತ್ತೆಗ್ ಸಮಾಧಾನ ಮಾಡಿ ಆಮೇಲೆ ಆಪರೇಷನ್ ಥಿಯೇಟರಿಗೆ ಹೋಗ್ಬೇಕು ಅಂದ್ಕೊಂಡ್ಲು. ವಾರ್ಡಿಗೆ ಬರ್ತಿದ್ ಹಾಗೆ ಪ್ರಿಯಾ ಟೆನ್ಷನ್ ಅಲ್ಲಿ ಆಯ್ರಾನ ಅಪ್ಕೊಂಡ್ಲು. ಅಕ್ಕ, ಇವತ್ತು ಆಂಟಿಗೆ ಆಪರೇಷನ್. ನೀನು ಡಾಕ್ಟರ್ ಸಂಯುಕ್ತ ಅವರನ್ನ ಒಪ್ಸಿದ್ದು ನಿಜನಾ? ಅವ್ರು ನಿನ್ ಮಾತನ್ನ ಕೇಳಿ ಇಲ್ಲಿವರೆಗೂ ಬರ್ತಾರಾ ಆಯ್ರಾ ಅಕ್ಕ ಅಂತ ಅವಳು ಕೇಳಿದ್ಲು. ಪ್ರಿಯಾ ಬೆನ್ ಮೇಲೆ ಕೈ ಇಟ್ಟು ಸಮಾಧಾನ ಮಾಡ್ತಾ, ನಿಜ ಪ್ರಿಯಾ, ಸಂಯುಕ್ತ ಅವ್ರನ್ನ ಒಪ್ಸಿದೀನಿ, ಅವ್ರು ಬರ್ತಾರೆ, ನೀನೇನು ಯೋಚನೆ ಮಾಡ್ಬೇಡ ಅಂತ ಅಂದ್ಲು. ಅಲ್ಲೇ ನಿಂತಿದ್ ಆಯ್ರಾ ಮಲತಂಗಿ ಸ್ವಪ್ನ ಇದನ್ನ ಕೇಳಿ, ವಾಟ್ ಅ ಜೋಕ್, ನೀನು ಡಾಕ್ಟರ್ ಸಂಯುಕ್ತ ಅವರನ್ನ ಆಪರೇಷನ್ ಮಾಡೋಕೆ ಒಪ್ಸಿದೀಯ ಅಂದ್ರೆ ಯಾರ್ ನಂಬ್ತಾರೆ? ಅವ್ರೇನ್ ಮಾರ್ಕೆಟ್ ಅಲ್ಲಿ ಕಡ್ಲೆಪುರಿ ಮಾರೋರ? ಶಿ ಇಸ್ ದ ಬೆಸ್ಟ್ ಸರ್ಜನ್ ಇನ್ ದ ವರ್ಲ್ಡ್. ಅವ್ರ ಫೀಸ್ ಎಷ್ಟು ಗೊತ್ತಾ? ಮಿನಿಮಮ್ 25-30 ಲಕ್ಷ. ನಾವು ಅವರಿಗೆ ಶರು ಅತ್ತೆ ರಿಪೋರ್ಟ್ಸ್ನ ಅವತ್ತೇ ಮೇಲ್ ಮಾಡಿದೀವಿ. ಇನ್ನು ನಾವೇ ಕನ್ಫರ್ಮೇಶನ್ಗೆ ಕಾಯ್ತಾ ಇದೀವಿ ಅಂದ್ಲು ಸ್ವಪ್ನ. ಸ್ವಪ್ನ ಮಾತ್ ಕೇಳಿ ಆಯ್ರಾಗೆ ನಗು ಬಂತು. ತನ್ನೆದ್ರು ನಿಂತಿರೋ ಆಯ್ರಾನೇ ಡಾಕ್ಟರ್ ಸಂಯುಕ್ತ ಅಂತ ತಿಳಿದೆ ಸ್ವಪ್ನ ಏನೇನೋ ಕಥೆ ಕಟ್ತಾ ಇದ್ಲು. ಅಷ್ಟ್ರಲ್ಲೇ ಶರು ಹಸ್ಬೆಂಡ್ ಅಲ್ಲಿಗ್ ಬಂದ್ರು. ಆಯ್ರಾ ಪ್ರಿಯಾ ಕಡೆ ನೋಡ್ತಾ, ನಾನು ಅವ್ರಿಗೆ ಇಮೇಲ್ ಮಾಡಿದ್ದೆ ಪ್ರಿಯಾ, ಅತ್ತೆ ಸರಿ ಆಗ್ತಾರೆ ಅಂತ ಆಯ್ರಾ ಹೇಳಿದ್ಲು. ಸ್ವಪ್ನ ಅವಳ ಮಾತ್ ಕೇಳಿ ಇನ್ನು ಜೋರಾಗಿ ನಗಾಡಿದ್ಲು. ಓ ಹಾಗಾ, ನೀನ್ ಅಮೆರಿಕಾದಲ್ಲಿ ಇದ್ದ ತಕ್ಷಣ ನಿನಗ ಅವ್ರ ಪರಿಚಯ ಅಂತ ನಾವ್ ನಂಬೇಕಾ? ಬೇರೆ ಯಾರನ್ನೋ ಕರ್ಕೊಂಡ್ ಬಂದು ಇವ್ರೇ ಸಂಯುಕ್ತ ಅಂತ ನಮ್ಮನ್ನ ನಂಬ್ಸೋಕ್ ಪ್ಲಾನ್ ಮಾಡಿದ್ಯಾ ಹೇಗೆ ಅಂತ ಹೇಳಿದ್ ಸ್ವಪ್ನ ನಂತರ ಶರು ಹಸ್ಬೆಂಡ್ ಕಡೆ ತಿರ್ಗಿ, ಅಂಕಲ್, ನನ್ ಮಾತ್ ಕೇಳಿ ಇವಳು ನಮ್ಮತ್ತೆನ ಇವತ್ತೇ ಸಾಯೋ ಹಾಗ್ ಮಾಡ್ತಾಳೆ ಅಂತ ಕೋಪದಿಂದ ಹೇಳಿದ್ಲು. ಅಂಕಲ್ ಆಯ್ರಾ ಕಡೆ ನೋಡಿ, ನಿಜ ಹೇಳಮ್ಮ, ನಿನ್ ಸಂಯುಕ್ತ ಅವ್ರನ್ನ ಕರ್ಸೋದು ಸತ್ಯನಾ? ಆಯ್ರಾ ರಿಪ್ಲೈ ಮಾಡ್ಬೇಕು ಅಂತ ಅಂದ್ಕೊಂಡ್ಲು. ಅಷ್ಟ್ರಲ್ಲಿ ಸ್ವಪ್ನ ಹೇಳಿದ್ಲು, ಇವಳನ್ನೇನ್ ಕೇಳ್ತೀರಾ ಅಂಕಲ್, ಅವಳೇನು ಹೇಳ್ತಾಳೆ,
ಡಾಕ್ಟರ್ ಸಂಯುಕ್ತ ಅವರು ಎಲ್ಲಿದ್ದಾರೆ, ಅವ್ರು ನೋಡೋಕ್ ಹೇಗಿದ್ದಾರೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಅಂಥದ್ರಲ್ಲಿ ಇವಳಿಗೆ ಗೊತ್ತಾಗಕ್ಕಂತೂ ಚಾನ್ಸೇ ಇಲ್ಲ. ಡಾಕ್ಟರ್ ಸಂಯುಕ್ತ ಅವ್ರನ್ನ ಹುಡ್ಕೋದು, ಕಾಂಟ್ಯಾಕ್ಟ್ ಮಾಡೋದು ಸುಲಭದ ಕೆಲ್ಸ ಅಲ್ಲ. ಎಂತೆಂಥ VIP ಗಳು, ಸೆಲೆಬ್ರಿಟಿಗಳು ಅವ್ರನ್ನ ದೇಶ ವಿದೇಶದಲ್ಲಿ ಹುಡುಕ್ತಾರ ಗೊತ್ತಾ? ಅಂಥವ್ರು ಏನು ಕಾಮನ್ ಸೆನ್ಸ್ ಇಲ್ದಿರೋ ಒಬ್ಬ ಆರ್ಡಿನರಿ ಆಯ್ರಾ ಕಾಂಟ್ಯಾಕ್ಟ್ ಸಿಗ್ತಾರಂದ್ರೆ ಇಸ್ ಇಟ್ ಪಾಸಿಬಲ್? ಈ ಆಯ್ರಾ ಬೇರೆ ಯಾರನ್ನೋ ಕರೆಸ್ತಾ ಇದ್ದಾಳೆ ಅನ್ಸುತ್ತೆ ಅಂತ ಹೇಳಿದ ಸ್ವಪ್ನ ಇನ್ನಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಮಾಡಿದ್ಲು. ಆಗ್ಲೇ ಅಲ್ಲಿ ಸೇರಿದ್ದ ಡಾಕ್ಟರ್ಸ್, ಸ್ಟೂಡೆಂಟ್ಸ್ ಗುಂಪಾಗಿ ನಿಂತು ಏನೋ ಮಾತಾಡ್ತಾ ಇದ್ರು. ಮಿಸ್ ಸ್ವಪ್ನ, ಯು ಆರ್ ಲಕ್ಕಿ. ನೀವಿನ್ನೂ ಮೆಡಿಕಲ್ ಸೆಕೆಂಡ್ ಇಯರ್ ಓದ್ತಿರೋದು. ಆದ್ರೂ ನಿಮ್ಗೆ ಡಾಕ್ಟರ್ ಸಂಯುಕ್ತ ಅವ್ರ ಜೊತೆ ಆಪರೇಷನ್ ಥಿಯೇಟರ್ ಅಲ್ಲಿ ವರ್ಕ್ ಮಾಡೋ ಅವಕಾಶ ಸಿಕ್ಕಿದೆ. ರಿಯಲಿ ಗ್ರೇಟ್ ಹಾ ಅಂತ ಒಬ್ಬ ಸ್ಟೂಡೆಂಟ್ ಹೇಳ್ದ. ಡಾಕ್ಟರ್ ಗಿರೀಶ್ ಅಂತೂ ಸ್ವಪ್ನನ ತುಂಬಾ ಹೊಗಳ್ತಿದ್ರು. ಅವಳೇ ತಾನೇ ಸಂಯುಕ್ತ ಅವ್ರನ್ನ ಇಲ್ಲಿಗ್ ಬರೋಕ್ ಒಪ್ಸಿದ್ದು ಅಂತ ಅವ್ರಿಗೆ ಹೆಮ್ಮೆ ಆಗಿತ್ತು. ಅವರೆಲ್ಲ ಸ್ವಪ್ನನ 1 by 1 ಹೊಗಳೋಕ್ ಶುರು ಮಾಡಿದ್ರು. ಅವಳಂತೂ ಗಾಳಿಲ್ ತೇಲ್ತಿರೋ ಹಾಗೆ ಫೀಲ್ ಮಾಡ್ಕೊಂಡ್ಲು. ಸಡನ್ ಆಗಿ ಅವರೆಲ್ಲ ಸೈಲೆಂಟ್ ಆದ್ರು. ಡಾಕ್ಟರ್ ಸಂಯುಕ್ತ ಅವ್ರು ಬಂದ್ರು ಅಂತ ಒಬ್ಬ ಹೇಳ್ದ. ಎಲ್ರೂ ಆಯ್ರಾ ಹಾಗೂ ಡಾಕ್ಟರ್ ಶ್ರೀರಾಮ್ ಕಡೆ ನೋಡಿದ್ರು. ಅವ್ರ ಮಾಸ್ಕ್ ಹಾಕಿದ್ರಿಂದ ಇಬ್ರು ಮುಖ ಮರೆಯಾಗಿತ್ತು. ಆಯ್ರಾ ಬ್ಲೂ ಐಸ್ ಬಿಟ್ಟು ಬೇರೇನೂ ಕಾಣಿಸ್ತಿರ್ಲಿಲ್ಲ. ಸ್ವಪ್ನ ತುಂಬಾ ಎಕ್ಸೈಟ್ ಆಗಿ ಡಾಕ್ಟರ್ ಸಂಯುಕ್ತ ಹತ್ರ ನಡೆದ್ಲು. ಡಾಕ್ಟರ್, ನಾನೇ ನಿಮ್ಗೆ ಇಮೇಲ್ ಮಾಡಿದ್ದು. ನಾನ್ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ನೀವ್ ಇಲ್ಲಿಗ್ ಬರೋಕ್ ಒಪ್ಕೊಂಡ್ರಲ್ಲ. ಐ ಆಮ್ ಸೋ ಹ್ಯಾಪಿ. ನೀವೇನು ಅಂದ್ಕೊಳ್ಳಿಲ್ಲ ಅಂದ್ರೆ ನಂದೊಂದ್ ರಿಕ್ವೆಸ್ಟ್ ಇದೆ. ಅದೇನಂದ್ರೆ, ನಾನ್ ನಿಮ್ ಅಂಡರಲ್ಲೇ ಪ್ರಾಕ್ಟೀಸ್ ಮಾಡಬಹುದಾ ಅಂತ ಅವಳು ಕೇಳಿದ್ಲು. ಸ್ವಪ್ನ ಯಾವ ಜಾಗದಲ್ಲಿ ಏನ್ ಮಾತಾಡ್ಬೇಕು ಅಂತ ತಿಳಿದೆ ವಟವಟ ಅಂತ ಮಾತಾಡ್ತಿದ್ಲು. ಅವಳ ಬಿಹೇವಿಯರ್ ನೋಡಿ ಆಯ್ರಾಗೆ ಆಶ್ಚರ್ಯ ಆಯ್ತು. ಆಯ್ರಾ ಅವಳ ಕಣ್ಗೆ ಐ ಗ್ಲಾಸಸ್ ಹಾಕೊಂಡಿದ್ಲು. ತಲೆಯಿಂದ ಪಾದದವರೆಗೂ ಸಂಪೂರ್ಣವಾಗಿ ಕವರ್ ಮಾಡ್ಕೊಂಡಿದ್ರಿಂದ ಯಾರೊಬ್ರಿಗೂ ಅವಳು ಆಯ್ರಾ ಅನ್ನೋ ಅನುಮಾನ ಬರ್ಲಿಲ್ಲ. ಆಯ್ರಾ ತನ್ನ ತಂಗಿ ಇಷ್ಟೊಂದು ಶೇಮ್ಲೆಸ್ ಪರ್ಸನ್ ಅಂತ ಅವಳು ಅಂದ್ಕೊಂಡಿರ್ಲಿಲ್ಲ. ಆಯ್ರಾ ಸ್ವಪ್ನ ಹೆಗಲ್ ಮೇಲೆ ಕೈ ಹಾಕ್ತಾ ಎಲ್ರಿಗೂ ಕೇಳೋ ಹಾಗಂದ್ಲು. ಓ ಐ ಸಿ, ಖಂಡಿತ ಮಾಡ್ಬೋದು. ಬೈ ದ ವೇ, ನೀವೇನಾ ಆಯ್ರಾ ಶರ್ಮಾ ಅಂದ್ರೆ? ಇದ್ನ ಕೇಳಿ ಸ್ವಪ್ನ ಮುಖ ಬಿಳಿಸ್ಕೊಳ್ತು. ಅವಳು ಸ್ವಲ್ಪ ನರ್ವಸ್ ಆದ್ಲು. ಹಣೆಯೆಲ್ಲ ಸ್ವೆಟ್ ಆಯ್ತು. ಅವಳು ಖಂಡಿತ ಇದನ್ನ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಲ್ಲಿದ್ದವ್ರಿಗೆಲ್ಲ ಇವ್ರ ಮಾತು ಕ್ಲಿಯರ್ ಆಗಿ ಕೇಳಿಸಿತ್ತು. ಅವರೆಲ್ಲರ ಗಮನ ಈಗ ಸ್ವಪ್ನ ಮೇಲಿತ್ತು. ಸ್ವಪ್ನ ಮನ್ಸಲ್ ಬೈಕೊಳಕ್ ಶುರು ಮಾಡಿದ್ಲು. ಅಂದ್ರೆ ಆ ಫ್ಯಾಟಿ ಆಯ್ರಾ ಮೇಲ್ ನೋಡಿನೇ ಡಾಕ್ಟರ್ ಸಂಯುಕ್ತ ಅವರು ಇಲ್ಲಿಗ್ ಬಂದಿದ್ದ ಅಂತ ಅಂದ್ಕೊಂಡ್ಲು. ಡಾಕ್ಟರ್ ಸಂಯುಕ್ತ ಮಾತ್ ಕೇಳಿ ಡಾಕ್ಟರ್ ಗಿರೀಶ್ಗೆ ಸ್ವಪ್ನ ಮೇಲೆ ಕೋಪ ಬಂತು. ಅವ್ರ ಜೊತೆ ಇವತ್ತಿನವರೆಗೂ ಯಾರೂ ಸುಳ್ಳು ಹೇಳಿ ಮೋಸ ಮಾಡಿ ಆಪರೇಷನ್ ಥಿಯೇಟರ್ಗೆ ಬರೋ ಪ್ರಯತ್ನ ಮಾಡಿರ್ಲಿಲ್ಲ. ಶಿಟ್, ಸುಳ್ಳು ಹೇಳ್ಕೊಂಡು ನೀನ್ ಆಪರೇಷನ್ ಥಿಯೇಟರ್ ಒಳಗಡೆ ಬಂದಿದ್ಯಲ್ಲ, ಗೆಟ್ ಲಾಸ್ಟ್. ನಿಂಗೆ ಆಪರೇಷನ್ ನೋಡಕ್ಕೆ ಯಾವ್ದೇ ಚಾನ್ಸ್ ಇಲ್ಲ ಅಂತ ಬೈದು ಅವಳನ್ನ ಆಚೆಗೆ ಹಾಕಿದ್ರು ಡಾಕ್ಟರ್ ಗಿರೀಶ್. ಸ್ವಪ್ನ ತಲೆ ತಗ್ಸಿ ಅಲ್ಲಿಂದ ಆಚೆ ಹೋದ್ಲು. ಅವಳ ಮನ್ಸು ಅವಮಾನದಿಂದ ಕುದಿತಾ ಇತ್ತು. ಆ ಆಯ್ರಾ ಎಲ್ಲಿದ್ದಾಳೆ ಅಂತ ಅವಳು ಆಚೆ ಬಂದು ಹುಡುಕೋಕ್ ಶುರು ಮಾಡಿದ್ಲು. ಇತ್ತ ಆಪರೇಟಿಂಗ್ ಟೇಬಲ್ ಮೇಲೆ ಮಲ್ಗಿದ್ದ ಶರು ಇನ್ನೇನ್ ತನ್ನ ಪ್ರಾಣ ಹೋಗುತ್ತೆ ಅಂತ ಅನ್ಕೋತಿದ್ರು. ಭಯದಿಂದ ತಮ್ಮ ಮುಷ್ಟಿ ಕಟ್ಟಿದ್ರು. ತಲೆಯಲ್ಲಿ ಆಗ್ತಿದ್ದ ಭಾರಿ ನೋವಿನ ಜೊತೆ ಮನ್ಸಲ್ಲೇನೋ ಸಂಕಟ. ಅವ್ರ ಕಣ್ಗಳಿಂದ ಒಂದೇ ಸಮನೆ ನೀರಿಳಿತಿತ್ತು. ರೂಮ್ ಡೋರ್ ಓಪನ್ ಮಾಡಿ ಡಾಕ್ಟರ್ಸ್ ಒಳಗಡೆ ಬಂದ್ರು. ಶರು ಕೈಕಾಲು ತಂಪಾದ ಹಾಗೆ ಅನಿಸ್ತು. ಅಷ್ಟು ಭಯ ಅವಳ ಮನ್ಸಲ್ಲಿತ್ತು. ಡಾಕ್ಟರ್ ಸಂಯುಕ್ತ ಬಾಗಿ ಅವ್ರ ಕಿವಿಲಿ ಹೇಳಿದ್ಲು, ಹೆದ್ರಬೇಡಿ ಶರು ಅವ್ರೆ, ನಾನು ಡಾಕ್ಟರ್ ಸಂಯುಕ್ತ. ನಿಮ್ಗೋಸ್ಕರ ಬಂದಿದ್ದೀನಿ. ನೀವ್ ಕಣ್ಮುಚ್ಚಿ ನಿದ್ದೆ ಮಾಡಿ. ನೀವ್ ಕಣ್ಬಿಟ್ಟಾಗ ಎಲ್ಲ ನೋವು ಕಡಿಮೆ ಆಗಿರುತ್ತೆ. ನಿಮ್ ಟ್ಯೂಮರ್ ಕೂಡ ವಾಸಿ ಆಗತ್ತೆ. ಅವಳು ಸಾಫ್ಟ್ ವಾಯ್ಸ್ ಕೇಳಿ ಕುತೂಹಲದಿಂದ ನೋಡಿದ್ಲು ಶರು. ಐ ಗ್ಲಾಸ್ ಹಿಂದೆ ಇದ್ದ ನೀಲಿ ಕಣ್ಣಿನ ಹೊಳಪು ಅವ್ರಿಗೆ ಕಾಣಿಸ್ತು. ಅವ್ರ ಮುಖ ಟೆನ್ಷನ್ ಸ್ವಲ್ಪ ಕಡಿಮೆ ಆಯ್ತು. ಆ ಕಣ್ಗಳು ತೀರಾ ಪರಿಚಿತ ಅಂತ ಅವಳಿಗನಿಸ್ತು. ನರ್ವಸ್ ಆದ ಅವ್ರ ಫೇಸಲ್ಲಿ ಸಮಾಧಾನ ಕಾಣಿಸ್ತು. ಅವ್ರೇನು ರಿಪ್ಲೈ ಮಾಡ್ಲಿಲ್ಲ. ಗಟ್ಟಿಯಾಗಿ ಕಣ್ಮುಚ್ಚ ಮಲ್ಗಿದ್ರು. ಇತ್ತ ಆಪರೇಷನ್ ನಡೀತಿರೋವಾಗ್ಲೇ ಅತ್ತ ಸಿದ್ಧಾರ್ಥ್ ಹಾಸ್ಪಿಟಲ್ಗೆ ಬರಕ್ ರೆಡಿ ಆಗ್ತಾ ಇದ್ದ. ಜೀವನದ ನಿಗೂಢವಾದ ಕಥೆಯನ್ನ ತಿಳ್ಕೋಬೇಕಂದ್ರೆ ಈಗಲೇ ಡೌನ್ಲೋಡ್ ಮಾಡಿ ಪಾಕೆಟ್ FM ಮತ್ತು ಕೇಳಿ ಐರಾ.